ಪಂಡಿತರೆ, ಕುಂಭರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಈ ವರ್ಷದ ಆರಂಭದಲ್ಲಿ ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗುವಂತಹ ಸಾಧ್ಯತೆ ಇದೆ. ಹಾಗೆ ಕಚೇರಿ ವ್ಯವಹಾರದಲ್ಲಿ, ಕಾಗದ ಪತ್ರಗಳ ವ್ಯವಸ್ಥೆಯಲ್ಲಿ ಏನಾದರೂ ವ್ಯತ್ಯಾಸಗಳಾದಂತಹ ಈ ಕುಂಭರಾಶಿಯಲ್ಲಿ ಹುಟ್ಟಿದಂತಹ ಜನರಿದ್ದರೆ ಅವರ ಕಾಗದ ಪತ್ರ ವ್ಯವಸ್ಥೆಗಳು, ಈ ಭೂ ವ್ಯವಹಾರಾದಿ ಸಂಬಂಧಪಟ್ಟ ವ್ಯವಸ್ಥೆಗಳೇನಿದೆಯೋ ಅದೆಲ್ಲವೂ ಸಹ ಉತ್ತಮ ರೀತಿಯಲ್ಲಿ ಮುನ್ನಡೀಲಿಕ್ಕಿದೆ. ಯಾವುದೇ ರೀತಿಯಾದಂತಹ ಸಂಕಷ್ಟದಲ್ಲಿ ತೊಡಗಿದ್ರೆ, ಸಂಕಷ್ಟ ಹೇಳ್ತಕ್ಕಂಥದ್ದು ಅವರನ್ನು ಆವರಿಸಿದರೆ ಆ ಸಂಕಷ್ಟಗಳೆಲ್ಲವೂ ಸಹ ಪರಿಹಾರವಾಗುವಂತಹ ಒಂದು ದಿವಸ ಹೇಳ್ತಕ್ಕಂಥದ್ದು ಎದುರಾಗಲಿಕ್ಕಿದೆ. ಜುಲೈ ತಿಂಗಳ ನಂತರ ಒಳ್ಳೆಯ ಫಲಗಳು ಈ ಕುಂಭರಾಶಿಗಿದೆ. ಅಲ್ಲಿಯವರೆಗೆ ಸಂಕಷ್ಟ ಹೇಳ್ತಕ್ಕಂಥದ್ದು ಆಗ್ತದೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ವಲ್ಪ ಕಷ್ಟಕರವಾಗಿರ್ತದೆ. ಓದಿನಲ್ಲಿ ಹೆಚ್ಚಿನ ಪರಿಶ್ರಮ ಹೇಳ್ತಕ್ಕಂಥದ್ದು ಬೇಕು. ದೈವಾನುಕೂಲ ಹೇಳ್ತಕ್ಕಂಥದ್ದು ಕಡಿಮೆಯಾಗಿರುವ ಕಾರಣಕ್ಕೋಸ್ಕರವಾಗಿ ನೀವು ಅಧ್ಯಯನದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗ್ತದೆ. ಸರ್ಕಾರಿ ನೌಕರಿಯನ್ನು ಮಾಡುವಂತಹ ಜನರಿಗೆ ಈ ವರ್ಷ ಉತ್ತಮವಾದಂತಹ ಭವಿಷ್ಯ. ಹಾಗೆ ಉದ್ಯೋಗದಲ್ಲಿ ಲಾಭ ಹೇಳ್ತಕ್ಕಂಥದ್ದು, ಉದ್ಯೋಗದ ವ್ಯವಸ್ಥೆಯಲ್ಲಿ ಅನುಕೂಲ ಹೇಳ್ತಕ್ಕಂಥದ್ದಿದೆ. ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಉನ್ನತವಾದಂತಹ ಸ್ಥಾನ ಮಾನ ಹೇಳ್ತಕ್ಕಂಥದ್ದು ಸಿಗುವಂತಹ ಲಕ್ಷಣಗಳಿವೆ. ಆರ್ಥಿಕವಾದಂತಹ ಸಮಸ್ಯೆಗಳೆಲ್ಲವೂ ಸಹ ಪರಿಹಾರವಾಗ್ತದೆ. ವಿಶೇಷವಾಗಿ ಈ ಕುಂಭರಾಶಿಯಲ್ಲಿ ಹುಟ್ಟಿದಂಥವರು ಈಶ್ವರನ ಆರಾಧನೆಯನ್ನು ಮಾಡಬೇಕು, ಈಶ್ವರನ ಉಪಾಸನೆಯನ್ನು ಮಾಡಬೇಕು, ಈಶ್ವರ ದರ್ಶನವನ್ನು ಮಾಡಬೇಕು. ಅದರಿಂದ ಉತ್ತಮವಾದಂತಹ ಶ್ರೇಯಸ್ಸು ಹೇಳ್ತಕ್ಕಂಥದ್ದಾಗ್ತದೆ.